ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸೋತು ಹೋಗದಿರು ಮನವೇ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 24:10 ವಾಕ್ಯ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ. ನೋಡ್ರಿ, ಸತ್ಯವೇದ ವಾಕ್ಯ ಹೇಳ್ತದೆ, ನಾವು ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದರೆ ನಮ್ಮ ಬಲವು ಇಕ್ಕಟ್ಟಂತೆ. ಅದರ ಅರ್ಥ ಏನು? ಇಕ್ಕಟ್ಟಿನಲ್ಲಿ ನಾವು ಬಳಲಿ ಹೋಗಬಾರದು, ಕುಂದಿ ಹೋಗಬಾರದು. ಕೆಲವರೆಲ್ಲ, ಪಾಸ್ಟರ್ ಬಹಳ ಶೋಧನೆ, ಬಹಳ ಸಮಸ್ಯೆ, ಪಾಸ್ಟರ್ ಸತ್ತೋಗ್ಬೇಕಂತ ಮಾಡಿದ್ದೀನಿ. ಯಾರು ಹೇಳ್ತಾ ಇರೋದು? ವಿಶ್ವಾಸಿ. ಸತ್ತು ಹೋಗ್ಬೇಕೆಂಬುದಾಗಿ ಮಾಡಿದ್ದೀನಿ ಎಂಬ ಪದ ವಿಶ್ವಾಸಿಯ ಬಾಯಲ್ಲಿ ಬರಲೇಬಾರ್ದು. ನೀವು ಆ ಥರ ಹೇಳುವಾಗ ಸೈತಾನ ನಿಮ್ಮ ತಲೆ ಮೇಲೆ ಕೂತ್ಕೊಂಡು ಅದಕ್ಕಾಗಿ ಸ್ಕೆಚ್ ಹಾಕ್ತಾ ಇರ್ತಾರೆ. ಕೆಲವರು, ಪಾಸ್ಟರ್ ನನಗೆ ಸಹಿಸಲು ಅಸಾಧ್ಯವಾದ ಶೋಧನೆ ದೇವರು ಕೊಟ್ಟಿದ್ದಾರೆ. ಸುಳ್ಳು ಹೇಳ್ತಾ ಇದ್ದೀರ. ಬೈಬಲ್ ಹೇಳ್ತದೆ, ಸಹಿಸುವಷ್ಟು ಶೋಧನೆ ಮಾತ್ರ ದೇವರು ಕೊಡ್ತಾರಂತೆ. ಹಾಗಾದರೆ ನಿಮ್ಮ ಇಕ್ಕಟ್ಟಿನ ದಿನದಲ್ಲಿ ಸೋತು ಹೋಗಬೇಡಿ. ನೀವೇನು ಮಾಡಬೇಕು? ಆವಾಗಲೇ ಇನ್ನೂ ಬಹಳ ಸ್ಟ್ರಾಂಗ್ ಆಗಬೇಕ್ರಿ. ದಾವೀದನ ಜೀವನದಲ್ಲಿ ನೋಡ್ತೇವೆ, ಅವನು ಬಹಳ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಚಿಕ್ಲಕ್ ಎಂಬಂಥ ಪ್ರಾಂತ್ಯದಲ್ಲಿ ಇಕ್ಕಟ್ಟಿನಲ್ಲಿ ಬಿದ್ದನಂತೆ. ಏನು ಮಾಡಿದ್ನ ಗೊತ್ತಾ? ಅಯ್ಯೋ, ನನ್ನ ಸೇವಕರನ್ನ ಕರ್ಕೊಂಡು ಹೋಗಿದ್ದಾರೆ, ದಾಸಿಯರನ್ನ ಕರ್ಕೊಂಡು ಹೋಗಿದ್ದಾರೆ, ಆಸ್ತಿ ನಷ್ಟವಾಗಿದೆ, ಓಕೆ ನಾನು ಸತ್ತೋಗ್ಬಿಡೋಣ. ನೋ. ಬೈಬಲ್ ಹೇಳ್ತದೆ, ದಾವೀದನು ತನ್ನನ್ನು ತಾನು ಬಲಪಡಿಸಿಕೊಂಡನಂತೆ. ಅವನ ಜೊತೆ ಇದ್ದವರು ಸಹ ಆ ಸಮಯದಲ್ಲಿ ವಿರೋಧವಾದರು. ಅವನಿಗೆ ಕಲ್ಲೆಸೆಯುವುದಕ್ಕೆ ಸಿದ್ಧವಾಗಿದ್ದರು, ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದರು. ಅವನನ್ನು ಸಂತೈಸುವುದಕ್ಕೆ, ಬಲಪಡಿಸುವುದಕ್ಕೆ ಆ ಇಕ್ಕಟ್ಟಿನ ಸಮಯದಲ್ಲಿ ಯಾರೂ ಇರಲಿಲ್ಲ. ಅವನು ತನ್ನನ್ನು ಬಲಪಡಿಸಿಕೊಂಡ. ಅಬ್ರಹಾಮನನ್ನು ನೋಡ್ರಿ, ಅವನೊಬ್ಬನೇ ಮಗನನ್ನು ಬಲಿ ಕೊಡಬೇಕು. ಬಹಳ ಇಕ್ಕಟ್ಟಿನ ಸಮಯ. ದೇವರೇ, 99 ವರ್ಷ ಆದ ಮೇಲೆ ನನ್ನ ವೃದ್ಧಾಪದಲ್ಲಿ ಕೊಟ್ಟಿದೆಯಾ ಸ್ವಾಮಿ, ಈಗ ತಿರುಗಿ ಆ ಮಗನನ್ನು ಬಲಿ ಕೊಡಲಿಕ್ಕೆ ಹೇಳ್ತಾ ಇದ್ದೀರಾ. ಅಯ್ಯೋ, ಇಕ್ಕಟ್ಟಿನ ಪರಿಸ್ಥಿತಿ, ಏನು ಮಾಡೋದು? ಸೋತು ಹೋಗಲಿಲ್ಲ. ದೇವರು ನೋಡಿಕೊಳ್ತಾರೆ. ಯೆಹೋವ ಈರೇ ಎಲ್ಲವನ್ನ ನೋಡಿಕೊಳ್ಳುವನೆಂಬುದಾಗಿ ಮುಂದೆ ಹೋದಾಗ ಆ ಇಕ್ಕಟ್ಟಿನ ಮಧ್ಯದಲ್ಲಿ ದೇವರು ಸ್ತೋತ್ರ ಒಂದು ದೊಡ್ಡ ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ಸೋತು ಹೋಗಬೇಡ್ರಿ. ಇಕ್ಕಟ್ಟಿನ ದಿನದಲ್ಲಿ ನೀವು ಬಳಲಿ ಹೋದರೆ ನಿಮ್ಮ ಬಲವು ಸಹ ಇಕ್ಕಟ್ಟೇ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಅಂತರ್ ಕಾಲೇಜ್ ಕ್ರೀಡಾ ಸ್ಪರ್ಧೆಗಳು ನಡೆಸಲಾಗುತ್ತದೆ. ತನ್ನ ಇತಿಹಾಸದಲ್ಲಿ ಸತತ 252 ಪಂದ್ಯಗಳನ್ನು ಗೆದ್ದಿದ್ದಂಥ ಟ್ರಿನಿಟಿ ಕಾಲೇಜ್, ಆ ಕಾಲೇಜನ್ನು ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಜಯದ ಮೇಲೆ ಜಯ. ಎಷ್ಟು? 252 ಪಂದ್ಯ ರೀ. ಆದರೆ 2012 ಜನವರಿ 18 ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ವಿಶ್ವವಿದ್ಯಾಲಯದ ಕಾಲೇಜ್ ಇವರನ್ನು ಸೋಲಿಸಿಬಿಟ್ಟರು. 14 ವರ್ಷಗಳಲ್ಲಿ ಮೊದಲ ಬಾರಿಗೆ ಈ ಕಾಲೇಜು ಸೋತು ಬಿಟ್ಟಿತು. ಎಲ್ಲರೂ ನಿರಾಶೆಗೊಳಗಾದರು, ಇಕ್ಕಟ್ಟಿಗೊಳಗಾದರು. ಆದರೆ ಆ ತಂಡದ ಕೋಚ್, ತರಬೇತುದಾರ ಒಂದು 3 ಪದದ ಇಮೇಲನ್ನು ಎಲ್ಲರಿಗೂ ಕಳಿಸಿದ್ದನ್ರಿ. ಏನು ಗೊತ್ತಾ? ಸೋತ್ಬಿಟ್ರಿ, ಇಷ್ಟೇ, ಏನೋ ಹಾಗೆ ಅಂತ ಬೈಲಿಲ್ಲ. ಪರವಾಗಿಲ್ಲ, ಸೋತಿದ್ದೇವೆ, ಮತ್ತೆ ಎದ್ದೇಳೋಣ. ಸರಿ, ಮತ್ತೆ ಎದ್ದೇಳೋಣ. ಈ ಇಕ್ಕಟ್ಟಿನಲ್ಲೇ ನೀವು ಇರಬೇಡ್ರಿ, ಈ ಸೋಲಿನ ಗುಂಗಿನಲ್ಲೇ ಇರಬೇಡ್ರಿ, ಈ ನಿರಾಶೆಯಲ್ಲೇ ಇಳಬೇಡ್ರಿ. ನಾವು ಎದ್ದೇಳಬೇಕು. ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ನೀವು ವಿಫಲವಾದಾಗ, ಬಹಳ ಕುಗ್ಗಿ ಹೋಗಿರುವಾಗ ಇನ್ನೂ ಕುಗ್ಗಿ ಹೋಗಬೇಡ್ರಿ. ಆವಾಗಲೇ ಒಂದು ವೈರಾಗ್ಯ ಬರಲಿ, ನಾನು ಎದ್ದೇಳ್ತೇನೆ, ಸಮಥಿಂಗ್ ನಾನು ಏನಾದರೂ ದೇವರಿಗಾಗಿ ಮಾಡ್ತೇನೆ. ಕುಗ್ಗಿ ಹೋದರೆ, ನಿಮ್ಮ ಇಕ್ಕಟ್ಟಿನಲ್ಲಿ ನೀವು ಬಳಲಿ ಹೋದರೆ ಸೈತಾನನು ನಿಯಂತ್ರಿಸಲಿಕ್ಕೆ ಆರಂಭಿಸ್ತಾನೆ. ಎಲಿಯನಿಗೆ ಇದೇ ಆಯ್ತು ರೀ.
ದೇವರು ಅವನನ್ನು ನಿಯಂತ್ರಿಸುವಾಗ ಯಾರಿಗೂ ಎದುರೋದಿಲ್ಲ. ಇವನ ಟೀಮಲ್ಲಿ ಇವನೊಬ್ಬನೇ, ಮತ್ತೊಂದು ಟೀಮಲ್ಲಿ 450 ಜನ, ಆವಾಗಲೂ ಹೆದರಲಿಲ್ಲ. ಇಜೆಬೇಳಲು ಎಲಿಯನನ್ನು ಹೆದರಿಸಿದಾಗ, ನಾಳೆ ನೋಡೋಣ ನಿನಗೇನು ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ಸೋತೋಗ್ಬಿಟ್ಟ, ಇಕ್ಕಟ್ಟಿಗೆ ಒಳಗಾದ. ಜಾಲೇ ಮರದ ಕೆಳಗೆ ಹೋಗಿ, ಅಯ್ಯೋ ದೇವರೇ ಸಾಕಪ್ಪ ಸಾಕು, ನಾನೊಬ್ಬನೇ ಉಳಿದಿದ್ದೀನಿ, ಸಾಯಿಸ್ಬಿಡ್ರಿ, ಆತ್ಮಹತ್ಯೆಯ ಪ್ರಾರ್ಥನೆ ಮಾಡ್ತಾ ಅದನ್ನು. ದೇವರು ಓಕೆ ಎಲಿಯ ಬಂದ್ಬಿಡಂತ ಹೇಳಿಲ್ಲ. ಎಲಿಯನಿಗೆ ಹೇಳ್ತದ್ರಿ, ನೀನು ಎದ್ದು ಊಟ ಮಾಡು, ನೀನು ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ. ಇದುವರೆಗೂ ನೀನೇನು ಮಾಡಿದೆ ಎಲಿಯ, ಇಷ್ಟಕ್ಕೆ ಮುಗಿಲಿಲ್ಲ, ಇದಕ್ಕಿಂತ ಒಂದು ದೊಡ್ಡ ಯೋಜನೆಯನ್ನು, ಕಾರ್ಯವನ್ನು ನಾನು ಇಟ್ಟಿದ್ದೇನೆ. ಯಾವ ಸಂದರ್ಭ? ಇಕ್ಕಟ್ಟಿನ ಸಮಯದಲ್ಲಿ ಉನ್ನತವಾಗಿ ಅತ್ಯುನ್ನತವಾಗಿ ಹಾರುವುದಕ್ಕೆ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಯಾವುದೋ ಒಂದು ಇಕ್ಕಟ್ಟಿಗೆ ಒಳಗಾಗಿರಬಹುದು, ಯಾರಿಗೋ ಹೆಲ್ಪ್ ಮಾಡಿ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿರಬಹುದು, ಸಾಲ ತೆಗೆದುಕೊಂಡು ಇಕ್ಕಟ್ಟಿಗೆ ಸಿಲುಕಿರಬಹುದು. ಆದರೆ ಜೀವಿತದಲ್ಲಿ ಬರುವ ಈ ಇಕ್ಕಟ್ಟಿನ ಸಮಯದಲ್ಲಿ ಸೋತು ಹೋಗುವುದು ಬೇಡ, ಕುಗ್ಗಿ ಹೋಗುವುದು ಬೇಡ. ದೇವರನ್ನು ಆತುಕೊಳ್ಳ್ರಿ. ದೇವರೇ ನನಗೆ ಸಹಾಯ ಮಾಡಿರಿ, ದೇವರೇ ನನಗೆ ಬಲವನ್ನು ಕೊಡ್ರಿ ಅಂತ ಹೇಳ್ರಿ. ಅದಕ್ಕೆ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಹಾಗಾದರೆ ಪ್ರೀತಿಯುಳ್ಳ ದೇವ ಜನರೇ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸಮಸ್ಯೆಗಳು, ವೈಫಲ್ಯಗಳು, ನಿರಾಶೆಗಳು ಬಂದಾಗ ಸತ್ಯವೇದವನ್ನು ಹಿಡಿದುಕೊಂಡು, ವಾಕ್ಯವನ್ನು ಹಿಡಿದುಕೊಂಡು, ದೇವರನ್ನು ಹಿಡಿದುಕೊಂಡು ಮುಂದುವರಿಯಿರಿ. ನಿಶ್ಚಯವಾಗಿ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಕುಗ್ಗಿಸುವಿಕೆ, ನಿಮ್ಮ ಸೋಲು, ಸ್ತೋತ್ರ, ಅದು ನಿಮ್ಮ ಜೀವಿತದಲ್ಲಿ ತಡೆಯಾಗಿರಬಾರದು. ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಂದು ತಾತ್ಕಾಲಿಕವಾಗಿ ಸಿದ್ಧಪಡಿಸಿದಂಥ ಒಂದು ಸೈನ್ಯ ಆಸ್ಪತ್ರೆ ಇತ್ತು. ಯುದ್ಧ ಕಾಲದಲ್ಲಿ ಗಾಯಪಟ್ಟ ಯುದ್ಧ ವೀರರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತಾ ಇತ್ತು. ಅಲ್ಲಿ ಮರಣ ಸಮೀಪಿಸುತ್ತಿರುವ ಒಬ್ಬ ಯುದ್ಧ ವೀರನ ಹತ್ತಿರ ಒಬ್ಬ ಬೋಧಕರು ಪ್ರಾರ್ಥಿಸುತ್ತಾ ಇದ್ದರು. ಬೋಧಕರು ಪ್ರಾರ್ಥಿಸಿ ಕಣ್ಣು ಬಿಟ್ಟಾಗ ತನ್ನ ಹತ್ತಿರ ಇದ್ದ ಒಬ್ಬ ಯುದ್ಧ ವೀರನು ತನಗೆ ಒಂದು ಸಹಾಯ ಮಾಡುವಂತೆ ಆ ಬೋಧಕರನ್ನು ಕೇಳಿಕೊಂಡನು. ಬೋಧಕರು ಬಹಳ ಆಸಕ್ತಿಯಿಂದ, ಕಡ್ಡಾಯವಾಗಿ ಮಾಡ್ತೀನಿ ಹೇಳ್ರಿ, ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ಆ ಯುದ್ಧ ವೀರನು ಮೆಲ್ಲನೆ ತನ್ನ ಜೇಬಿನಿಂದ ಒಂದು ಚಿಕ್ಕ ವಿಳಾಸ ಪುಸ್ತಕವನ್ನು ತೆಗೆದು ಅದರಲ್ಲಿ ಒಂದು ವಿಳಾಸವನ್ನು ತೋರಿಸಿ, ಇದು ನನ್ನ ಭಾನುವಾರ ಶಾಲೆಯ ಶಿಕ್ಷಕರ ವಿಳಾಸ, ಇವರಿಗೆ ನೀವು ಒಂದು ಕಾಗದ ಬರೆಯಬೇಕು. ಆ ಕಾಗದದಲ್ಲಿ ಭಾನುವಾರ ಶಾಲೆಯಲ್ಲಿ ನೀವು ಕಲಿಸಿದ ವೇದ ವಾಕ್ಯದ ಪ್ರಕಾರ ನಾನು ಇಂದು ಕ್ರೈಸ್ತನಾಗಿ ಜೀವ ಮತ್ತು ಮರಣ ಮಧ್ಯದಲ್ಲಿ ಹೋರಾಟ ಮಾಡುತ್ತಾ ಇದ್ದೇನೆ. ನನ್ನನ್ನು ರಕ್ಷಕನಾದ ಯೇಸು ಕ್ರಿಸ್ತನ ಬಳಿ ಮಾರ್ಗ ನಡೆಸಿದ ನಿಮಗೆ ಮತ್ತು ನಿಮ್ಮ ಸೇವೆಗಾಗಿ ನಾನು ವಂದಿಸ್ತೇನೆ ಎಂಬುದಾಗಿ ಬರೆದು ಕಳುಹಿಸಿರಿ ಎಂಬುದಾಗಿ ಬೇಡಿಕೊಂಡ. ಬೋಧಕರು ತಕ್ಷಣವೇ ಅವರು ಹೇಳಿದ ಹಾಗೆ ಆ ವಿಳಾಸಕ್ಕೆ ಕಾಗದವನ್ನು ಬರೆದರು. ಆ ಕಾಗದ ನೋಡಿದ ಆ ಭಾನುವಾರ ಶಾಲೆಯ ಅಧ್ಯಾಪನೆಗೆ, ಆ ಕಾಗದ ನೋಡಿದ ಆ ಭಾನುವಾರ ಶಾಲೆಯ ಆ ಟೀಚರ್ಗೆ ಬಹಳ ಸಂತೋಷವಾಯಿತು. ಭಾನುವಾರ ಶಾಲೆಯ ಶಿಕ್ಷಕನು ಸಹ ತಡೆ ಮಾಡದೆ ತಕ್ಷಣ ಆ ಪತ್ರಕ್ಕೆ ಮರು ಉತ್ತರವ ಕಾಗದವನ್ನು ಕಳಿಸಿದ. ಆ ಕಾಗದದಲ್ಲಿ, ಮಗನೇ, ಕಳೆದ ತಿಂಗಳು ನಾನು ಭಾನುವಾರ ಶಾಲೆಯ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಬಿಟ್ಟೆನು, ಏಕೆಂದರೆ ನಾನು ಯೋಚಿಸಿದ ಹಾಗೆ ಯಾವ ಫಲ ಕಾಣಲಿಲ್ಲ. ಅದರಿಂದ ನಿನ್ನ ಕಾಗದವು ನನ್ನನ್ನು ಉತ್ಸಾಹಪಡಿಸಿತು. ನಾನು ತಾಳ್ಮೆಯನ್ನು ಕಳೆದುಕೊಂಡಿದ್ದಕ್ಕಾಗಿಯೂ ನನ್ನ ವಿಶ್ವಾಸದ ಕೊರತೆಗಾಗಿಯೂ ನಾನು ದೇವರ ಬಳಿ ಕ್ಷಮಾಪಣೆ ಕೇಳಿದೆ. ಪುನಃ ಈ ಮಕ್ಕಳ ಸೇವೆಯನ್ನು ಮಾಡಲು ತೀರ್ಮಾನಿಸಿದ್ದೇನೆ. ಸೋತು ಹೋದಂಥ ನನ್ನನ್ನು ಈ ಕಾಗದದ ಮೂಲಕವಾಗಿ ನನ್ನನ್ನು ಬಲಪಡಿಸಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳುತ್ತೇನೆ ಎಂಬುದಾಗಿ ಬರೆದಿದ್ದರು. ಆದರೆ ಆ ಕಾಗದವನ್ನು ಓದಲು, ಆ ಕಾಗದವನ್ನು ಬರೆದಂಥ ಆ ಯುದ್ಧ ವೀರನು ಜೀವಂತವಾಗಿ ಇರಲಿಲ್ಲ. ನೋಡ್ರಿ, ದೇವರ ಕ್ರಿಯೆ ಎಷ್ಟೋ ಮಹತ್ವವಾದದ್ದು. ಕೆಲವು ಸಾರಿ ನಾವು ಮಾಡುವಂಥ ಸೇವೆಗೆ, ಮಾಡುವಂಥ ಕಾರ್ಯಕ್ಕೆ ತಕ್ಷಣ ಪ್ರತಿಫಲ ಕಾಣೋದಿಲ್ಲ, ಸೋತು ಹೋಗ್ಬಿಡ್ತೇವೆ. ಅಯ್ಯೋ ಬೇಡ, ಬಿಟ್ಬಿಡೋಣ, ಏನು ಉಪಯೋಗ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಸಮಯವನ್ನು ದೇವರು ಇಟ್ಟಿದ್ದಾರೆ. ನೀವು ಕರ್ತನಿಗಾಗಿ ಪಡುವ ಪ್ರಯಾಸ, ಸೇವೆ, ಅದು ಯಾವುದು ವ್ಯರ್ಥವಲ್ಲ ರೀ. ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗಬಾರ್ದು. ಎಲಿಯನನ್ನು ದೇವರು ಬಲಪಡಿಸಿ ಒಂದು ಉನ್ನತವಾದ ಸೇವೆಗಾಗಿ ನಡೆಸಿದ ಹಾಗೆ
ಇವತ್ತು ದೇವರು ನಿಮ್ಮನ್ನು ಬಲಪಡಿಸಲಿಕ್ಕಿದ್ದಾರೆ. ಈ ದಿನ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ನೀವು ಕುಗ್ಗಿ ಹೋಗಿದ್ದೀರ, ಸೇವೆ ಬಿಟ್ಟು ಬಿಡಬೇಕಂತ ಮಾಡಿದ್ದೀರ, ಕುಟುಂಬದಲ್ಲಿ ಇರುವಂಥ ಸೋಲುವಿಕೆಯನ್ನು ನೋಡಿ ಅಯ್ಯೋ ಸಾಕೆಂಬುದಾಗಿ ಹೇಳುತ್ತಾ ಇದ್ದೀರ. ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ ನಾನು ನೋಡಿಕೊಳ್ಳುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಾಗಾದರೆ ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋಗಬೇಡ್ರಿ. ಬಳಲಿದರೆ ನಿಮ್ಮ ಇಕ್ಕಟ್ಟಿನ ದಿನವು ನಿಮಗೆ ಇಕ್ಕಟ್ಟನ್ನು ತರುವಂಥದ್ದಾಗಿದೆ. ನಿಮ್ಮ ಸಮಸ್ಯೆಯನ್ನು ನೋಡಿ ಸೋತು ಹೋಗಬೇಡ್ರಿ. ನಿಮ್ಮ ಸಾಲ ನೋಡಿ ಚಿಂತಿಸಬೇಡ್ರಿ. ನಿಮ್ಮ ಅನಾರೋಗ್ಯವನ್ನು ನೋಡಿ ಕೊರಗಬೇಡ್ರಿ. ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರು, ಇಕ್ಕಟ್ಟಿನ ಸಮಯದಲ್ಲಿ ಪ್ರಾರ್ಥಿಸುವಾಗ ವಿಶಾಲತೆಯನ್ನು ಕೊಡುವ ದೇವರನ್ನು ನಂಬ್ರಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ಕರ್ತನೇ, ನನ್ನ ಜೀವಿತದಲ್ಲಿ ಇಕ್ಕಟ್ಟಿನ ದಿನದಲ್ಲಿ ನಾನು ಬಳಲಿ ಹೋಗಬಾರ್ದಪ್ಪ, ಸೋತು ಹೋಗಬಾರ್ದಪ್ಪ. ನನಗೆ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ನನಗೆ ಸಹಾಯ ಮಾಡಿರಿ ದೇವರೇ. ಗೆಲ್ಲುವುದಕ್ಕಾಗಿಯೇ ನಾನು ಮುಂದೆ ಹೋಗುವಕ್ಕೆ ನನಗೆ ಕೃಪೆ ಕೊಡ್ರಿ ಸ್ವಾಮಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ನೂತನವಾದ ದಿನಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನ ನಮ್ಮ ಜೊತೆ ಮಾತನಾಡಿದ್ದೀರ. ಇಕ್ಕಟ್ಟಿನ ದಿನದಲ್ಲಿ ಸೋತು ಹೋಗಬಾರ್ದೆಂಬುದಾಗಿ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಕೆಲವು ಕಾರ್ಯಗಳಲ್ಲಿ ಬಿಟ್ಟು ಬಿಟ್ಟಿದ್ದೇವೆ, ನಿರಾಶೆಗೊಳಗಾಗಿದ್ದೇವೆ. ಅದರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡಲಿಕ್ಕೆ ಧೈರ್ಯದಿಂದ ಮುನ್ನುಗ್ಗಿ ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿರಿ ಸ್ವಾಮಿ. ದೇವರೇ, ನೀವು ನಮಗೆ ಸಹಾಯ ಮಾಡಿರಿ. ಇದು ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವ ಜನರ ಸಂಗಡ ನಿಮ್ಮ ಹಸ್ತ ಇರಲಿ. ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಎಲ್ಲ ಕಣ್ಮನಿ ಹಾಗೆ ಕಾಪಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಆತ್ಮಿಕ ದೈನಂದಿನ ಧ್ಯಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ನಾಳೆ ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.